ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಭ್ರಷ್ಟ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಂದ ವಕ್ಫ್ ಜಮೀನು ವಿವಾದ ಭುಗಿಲೆದ್ದಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ದಿನಕ್ಕೊಂದು ಭ್ರಷ್ಟಾಚಾರದ ಅವಾಂತರ ವಿವಿಧ ನಿಗಮಗಳ ಹಣವನ್ನ ನುಂಗಿ ನೀರು ಕುಡಿಯುತ್ತಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದರು. ನಗರದ 31ನೇ ವಾರ್ಡ್ ತಿಮ್ಮಸಂದ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಒಂದು ಕೋಮಿನ ಬೆಂಬಲದಿಂದ ಜಯಗಳಿಸಿದ್ದೇವೆ ಎಂಬ ಭ್ರಮೆಯಲ್ಲಿ ಮುಳುಗಿದೆ. ಒಂದು ಕೋಮನ್ನ ತಲೆಯ ಮೇಲೆ ಕುಳ್ಳಿರಿಸಿಕೊಂಡು ಮೆರೆಸುತ್ತಿದೆ. ಉಗ್ರವಾದಿಗಳಿಗೆ ಬೆಂಬಲ ನೀಡುತ್ತಿರುವವರನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬ್ರದರ್ಸ್, ಅಮಾಯಕರು, ಲೋಕಜ್ಞಾನ ಇಲ್ಲದವರು ಎಂದು ಹೇಳುತ್ತಿದ್ದಾರೆ. ಎನ್ಐಎ ಅಧಿಕಾರಿಗಳು ರಾತ್ರೋರಾತ್ರಿ ಆಗಮಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಶ್ರಯ ಪಡೆದಿರುವ ಉಗ್ರಗಾಮಿಗಳನ್ನ ಹಾಗೂ ಅವರಿಗೆ ಬೆಂಬಲ ನೀಡುತ್ತಿರುವವರನ್ನ ಬಂಧಿಸಿ ಕರೆದೊಯ್ಯುತ್ತಿದ್ದಾರೆ ಎಂದು ಟೀಕಿಸಿದರು. ಭ್ರಷ್ಟ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಂದ ವಕ್ಫ್ ಜಮೀನು ವಿವಾದ ಭುಗಿಲೆದ್ದಿತ್ತು. ನೂರಾರು ವರ್ಷಗಳಿಂದ ರೈತರು ಉಳುಮೆ ಮಾಡುತ್ತಿದ್ದ ಜಮೀನುಗಳನ್ನು ವಕ್ಫ್ ಸೇರಿದ್ದು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ವಶಪಡಿಸಿಕೊಳ್ಳಲು ಆರಂಭಿಸಿದರು. ರೈತರು ಪ್ರತಿಭಟನೆಗೆ ಇಳಿದಾಗ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ರೈತರ ಯಾವುದೇ ಜಮೀನನ್ನ ವಶಪಡಿಸಿಕೊಳ್ಳುವುದಿಲ್ಲ, ರೈತರ ಮೇಲೆ ದಾಖಲಿಸಿರುವ ಮೊಕದ್ದಮೆಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಭರವಸೆ ನೀಡಿದ್ದರು. ರಾಜಕೀಯ ಕಾರಣಗಳಿಂದಾಗಿ ಅಮಾಯಕರ ಮೇಲಿನ ದೌರ್ಜನ್ಯ, ದಬ್ಬಾಳಿಕೆ ಮುಂದುವರೆದಿದೆ ಎಂದು ಆರೋಪಿಸಿದರು. ತಿಮ್ಮಸಂದ್ರ ವಕ್ಫ್ ಜಮೀನಿನ ವಿವಾದದಲ್ಲಿ 92 ವರ್ಷದ ವೃದ್ಧನ ಮೇಲೆ, 87 ಮತ್ತು 82 ವರ್ಷದ ವೃದ್ಧರ ಮೇಲೆ ಹಾಗೂ ಬುದ್ಧಿಮಾಂದ್ಯರ ಮೇಲೆ ರಾಜಕೀಯ ಒತ್ತಡಗಳಿಂದ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸರ ಕ್ರಮವನ್ನ ಖಂಡಿಸಿ ಕೂಡಲೇ ಮೊಕದ್ದಮೆಯನ್ನ ಹಿಂತೆಗೆದುಕೊಂಡು ಕ್ಷಮೆ ಕೇಳಬೇಕು. ಕ್ಷೇತ್ರದ ಸಚಿವರು ಹಾಗೂ ಮಂತ್ರಿಗಳಿಗೂ ಇದು ಶೋಭೆ ತರುವುದಿಲ್ಲ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ರೂಪಿಸಲಾಗುವುದು ಎಂದರು. ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ರಾಜಕೀಯ ದೌರ್ಜನ್ಯ, ದಬ್ಬಾಳಿಕೆ ಅತಿಯಾಗಿದೆ. ತಿಮ್ಮಸಂದ್ರ ವಕ್ಫ್ ಜಮೀನಿನ ವಿಷಯದಲ್ಲಿ ಕಳೆದ 18 ತಿಂಗಳುಗಳಿಂದ ಮನೆಯಿಂದ ಹೊರಬರಲಾಗದೆ ಹಾಸಿಗೆ ಮೇಲೆ ಇರುವ ವ್ಯಕ್ತಿಯ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ. ಮೇಲ್ನೋಟಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ರಾಜಕೀಯವಾಗಿ ಮಣಿಸಲು ಪೊಲೀಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಬೂಟು ನೆಕ್ಕುವುದನ್ನ ಬಿಡಬೇಕು. ಇಲ್ಲಿನ ಡಿವೈಎಸ್ಪಿ ಮತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಕಳೆದ 2 ವರ್ಷಗಳಿಂದ ರಾಜಕೀಯದಿಂದ ಜನಸಾಮಾನ್ಯರ ಮೇಲೆ ದೌರ್ಜನ್ಯ, ದರ್ಪವನ್ನ ತೋರುತ್ತಿದ್ದಾರೆ. ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು, ಇಲ್ಲಿಂದ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿದರು. 2 ಪಕ್ಷಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಇವರ ಯೋಗ್ಯತೆಗೆ ಸಾಮಾನ್ಯ ಜನರಿಂದ 100 ಸೀಟ್ ಆಳೆ ತರಬೇಕು, ಆವಾಗೇ ಕೇಸ್ ರಿಜಿಸ್ಟರ್ ತಗೊಳ್ಳೋದು ಅಂತ. ಅಂದರೆ ಇವರ ಯೋಗ್ಯತೆಗೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪೊಲೀಸ್ ಇಲಾಖೆನ ಹರಾಜಾಕಿ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಠಾಣೆಯಲ್ಲಿ ವಿಶೇಷವಾಗಿ ಇವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಡಿವೈಎಸ್ಪಿ ಅವರು. ಇವ್ರನ್ನ ಮನುಷ್ಯರು ಅಂತ ಹೇಳೋದಿಲ್ಲ, ಇವ್ರನ್ನ ಅಧಿಕಾರಿಗಳು ಅಂತ ಹೇಳಕ್ಕಾಗೋದಿಲ್ಲ, ನರಭಕ್ಷಕರು ಇವರಿಬ್ರು ಕೂಡ ಡಿವೈಎಸ್ಪಿ, ಇನ್ಸ್ಪೆಕ್ಟರ್ ನರಭಕ್ಷಕರು. ಈ ನರಭಕ್ಷಕರನ್ನ ಇಲ್ಲಿಂದ ತೊಲಗಿಸ್ಬೇಕು. ಬಹುಶಃ ಇದನ್ನ ಸಸ್ಪೆಂಡ್ ಮಾಡದೆ ಅಥವಾ ವರ್ಗಾವಣೆ ಮಾಡದೇ ಇದ್ರೆ ನಾವು ತೀರ್ಮಾನ ಮಾಡ್ತೇವೆ. ನಾವು ಪೊಲೀಸ್ ಠಾಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ IG ಅವರು ಬರಬೇಕು, ADGP ಅವರು ಬರಬೇಕು, ಇವರೆಲ್ಲರೂ ಕೂಡ ಬಂದು ಈ ಸಸ್ಪೆಂಡ್ ಆಗೋವರೆಗೂ ನಾವು ಕೂಡ ಬಿಡೋದಿಲ್ಲ. ಅವ್ರನ್ನೆಲ್ಲ ಮಾತಾಡ್ಸಕ್ ಹೋಗ್ಬೇಡಿ. ನಾವೇನಿದೆ ಅದನ್ನ ನ್ಯಾಯವಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಬಹಿರಂಗವಾಗಿ ಹೇಳಿದ್ರಿ. ಅದೇ ರೀತಿಯಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ನೀವು ಬಹಿರಂಗವಾಗಿ ಹೇಳಿ, ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದು ಬಿಟ್ಟು ಅಮಾಯಕರ ಮೇಲೆ ಕೇಸ್ಗಳು ಹಾಕಿರ್ತಕ್ಕಂಥದನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಡೀ ಕರ್ನಾಟಕ ಜನ ನೋಡ್ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಯಾವ ರೀತಿ ತಪ್ಪು ಕೇಸ್ಗಳನ್ನ ಆಗ್ತಾ ಇದೆ, ಯಾವ ರೀತಿ ಅಮಾಯಕರನ್ನ ಮತ್ತೆ ಬುದ್ಧಿಮಾಂದ್ಯರನ್ನ ಮತ್ತೆ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸ್ಗಳು ಆಗ್ತಾ ಇರ್ತಕ್ಕಂಥದಕ್ಕೆ ನೇರ ಹೊಣೆ ಹೋಮ್ ಮಿನಿಸ್ಟರ್ ಮತ್ತೆ ಸಿದ್ದರಾಮಯ್ಯನವರೇ. ಕೂಡಲೇ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇಂಥ ಮಂತ್ರಿಗಳಿಗೆ ಸರಿಯಾದಂತ ಬುದ್ಧಿ ಕಲಿಸಬೇಕು, ಸರಿಯಾಗಿ ನಡ್ಕೊಳ್ಳೋಂಥ ರೀತಿಯಲ್ಲಿ ಅವರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ, ಇನ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂತ ಹೋರಾಟಗಳನ್ನ ನಾವಿಲ್ಲೇ ಚಿಂತಾಮಣಿಯಲ್ಲಿ, ಅದು ಯಾರೇ ಕಮಿಷನರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರೇ ಇದ್ರೂ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು, ಯಾರೇ ಸಾಮಾನ್ಯ ಪ್ರಜೆ ಹೋದ್ರೆ ಕೂಡ ನಾವು ಕೇರ್ ರೆಸ್ಪೆಕ್ಟ್ ಕೊಡ್ಬೇಕು. ಆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಂತ ಅದನ್ನ ಅವ್ರು ಕಲ್ಕೊಬೇಕು. ನಮ್ಮನ್ನ ಯಾರಿಗೂ ಮಾರ್ಕೊಂಡಿಲ್ಲ. ನಮ್ಮ ಓಟ್ನ ಗ್ಯಾರಂಟಿಗಳಿಗೋಸ್ಕರ ಮಾರ್ಕೊಂಬಿಟ್ಟಿದ್ದಾರೆ ಜನ.
ಇವತ್ತು ಗೊತ್ತಾಗಿದೆ ನಾವು ತಪ್ಪು ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಿ ಇವತ್ತೇ ಚುನಾವಣೆ ನಡೆದ್ರೂ 150ಕ್ಕೂ ಹೆಚ್ಚಿಗೆ NDA ಮಿತ್ರಕೂಟ ಇವತ್ತು ಗೆಲ್ತಾರೆ. ನಾವು ಮತ್ತೆ ಅಧಿಕಾರ ಕೊಡ್ತೀವಿ. ನೀವು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋದು ಶತಸಿದ್ಧ. ಅದಕ್ಕೋಸ್ಕರ ಇವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನ ಹಾಕಿದಿರಿ ಅದನ್ನ ಕೂಡಲೇ ರದ್ದು ಮಾಡಿ ಆ ರೈತರ ಜಮೀನುಗಳೇನಿದೆ ಅದನ್ನ ವಾಪಸ್ ಕೊಡ್ಬೇಕು. ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮತ್ತೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಏನಿವತ್ತು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ನೇರ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕಾನೂನು ತಂದಂತ ಸಂದರ್ಭದಲ್ಲಿ ಯಾರ್ಯಾರು ಈ ಜಮೀನುಗಳನ್ನ ಆ ಕಮ್ಯುನಿಟಿಗೆ ಸೇರಿದಂತವ್ರು ಯಾರಾದ್ರೂ ಅವ್ರ ಅಧೀನದಲ್ಲಿದ್ದು 5 ವರ್ಷಕ್ಕಿಂತ ಅವ್ರು ಏನಾದ್ರು ಅದನ್ನ ಪರ್ಚೇಸ್ ಮಾಡ್ಕೊಂಡು ಅವ್ರ ತಂದೆದ ಅವ್ರ ತಾತಂದ ಅವ್ರ ಮುತ್ತಾತಂದ ಜಮೀನಾಗಿದ್ರೆ ಆ ಜಮೀನನ್ನ ವಕ್ಫ್ ಬೋರ್ಡ್ಗೆ ಏನಾದ್ರು ದಾನ ಕೊಟ್ಟಿದ್ರೆ ಮಾತ್ರ ಅದು ನಿಮ್ಮದು. ಅದ್ ಬಿಟ್ಟು ಈ ದೇಶ ನೀವು 800 ವರ್ಷ ಆಳಿದ್ರಿ, ಬ್ರಿಟಿಷರು 200 ವರ್ಷ ಆಳಿದ್ರು, ಇಬ್ರು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ. ಇವಾಗ ಇರೋದೆಲ್ಲ ನಮ್ಮದೇ ಅಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ನೀವು ಡಿಕ್ಲೇರ್ ಮಾಡ್ತೀರಿ ಅಂದ್ರೆ ನೀವು ಹಿಂದೂಗಳಾಗಿರಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೇನಂದ್ರೆ ಈ ಚಿಂತಾಮಣಿ ತಾಲೂಕಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾನ್ಯ ಗೃಹ ಸಚಿವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಿ ಇವತ್ತು ಆ ಕಮಿಷನರ್ ಬಗ್ಗೆನೂ ಹೇಳ್ತಾ ಇದ್ರು. ಅವ್ರು ಬಳಸಂತ ಪದಗಳು ಏನೇನ್ ಬಳಸ್ತಾ ಇದ್ದಾರೆ, ಇಲ್ಲಿ ಎಸ್ಸಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಿದ್ದಕ್ಕಂತ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಕೂಡ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಪ್ರತಿಮೆಯನ್ನು ನೀವು ನಾಪತ್ತೆ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಗೆ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಕಾನೂನು ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಸ್ವಲ್ಪನೂ ಗೌರವ ಇಲ್ಲ. ಚುನಾವಣೆಯಲ್ಲಿ ಮಾತ್ರ ನಿಮ್ಗೆ ಓಟ್ಗಳು ಬೇಕಷ್ಟೇ. ಅದ್ ಬಿಟ್ಟು ನೀವು ಇವತ್ತು ದಿನ ನಡ್ಕೊಳ್ತಾ ಇರ್ತಾವ. ಚುನಾವಣೆಯಲ್ಲಿ ಗೆಲುವು ಸೋಲು ಅದು ಸರ್ವೇ ಸಾಮಾನ್ಯ. ಅಧಿಕಾರ ಅನ್ನೋ ಶಾಶ್ವತ ಇಲ್ಲ. ಇವತ್ತು ನೀವ್ MLA ಆಗಿದ್ರೆ ನಾಳೆ ಕೃಷ್ಣ ರೆಡ್ಡಿನವ್ರು ಆಗ್ಬೋದು, ನಾಳೆ ಗೋಪಣ್ಣವ್ರು ಆಗ್ಬೋದು, ನಾಳೆ ಇನ್ನೊಬ್ರು ಆಗ್ಬೋದು. ಆದ್ರೆ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇನ್ ಕೆಲಸ ಮಾಡಿದಿರಿ ಅಂತ ಹೇಳಿ ಕೌಂಟಿಂಗ್ ಅಲ್ಲಿ ಇರುತ್ತೆ. ನೀವು ಆ ಕಮ್ಯುನಿಟಿ ಮೆಚ್ಚೋದಕ್ಕೋಸ್ಕರ ಇವರೆಲ್ಲಾ ರೈತರಿದ್ರೆ ಕೂಡ ಅದ್ರಲ್ಲಿ ಒಬ್ಬರನ್ನ ಮಾತ್ರ ನಾನು ನೋಡಿದೀನಿ. ಇವ್ರೊಬ್ರು ಅಲ್ಲಿ ನಾಗೇಶ್ವರ್ ಜೊತೆ ನಾನು ಬಂದಿದ್ದೀನಿ. ಇನ್ನ ಅವ್ರನ್ನ ನಾವು ನೋಡೇ ಇಲ್ಲ. ಅವರಂತೂ 1 ವರ್ಷ 6 ತಿಂಗಳಿಂದ ಬೆಡ್ ರಿಟರ್ನ್ ನೋಡ್ರಿ. ಅವರು ಬುದ್ಧಿಮಾಂದ್ಯರು. ಅವರು ಬೆಡ್ ರಿಟರ್ನ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಇದು ಬೆಡ್ ರಿಟರ್ನ್ ಅಂತ ಹೇಳಿ ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಹೇಳಿ. ಇದು ಇನ್ನೊಂದು ಅವರು ಅಂಗವಿಕಲರು ಮತ್ತೆ ಬುದ್ಧಿಮಾಂದ್ಯರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಇಷ್ಟೆಲ್ಲಾ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದ್ರೇನು ನಿಮ್ ಮುಂದೆ ಅವ್ರ ಕಣ್ಣು ಮುಂದೆ ಇದ್ರೆ ಕೂಡ ಅವ್ರು ಬಂದು 92 ವರ್ಷ 85 ವರ್ಷ 87 ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಬಂದು ಯಾರ ಆಸಾಮಿ ಕೊಟ್ಟಿದ್ದಲ್ಲ ಕಂಪ್ಲೇಂಟ್ ಅವ್ರ ಮೇಲೆ ಏನಾರು ಅಲ್ಲೇ ಮಾಡಿದ್ರ, ಇಲ್ಲ ನಾವು ಜಮೀನ್ಗೆ ಏನಾದ್ರು ಹೋದ್ರ, ಅವ್ರ ಅಪ್ಪನ ಅವ್ರ ತಾತನ ಏನಾರು ಅಲ್ಲಿ ಮಣ್ಣು ಮಾಡವ್ರ, ಇಲ್ಲ ಮುರಳೀಧರವ್ರ ಮನೆಯವ್ರನ್ನ ಯಾರನ್ನಾದ್ರೂ ಅಲ್ಲಿ ಮಾಡವ್ರ, ಇಲ್ಲ ಸಚಿವರ ಮನೆಗಳವ್ರನ್ನ ಯಾರನ್ನಾದ್ರೂ ಅಲ್ಲಿ ಮಣ್ಣು ಮಾಡಿರೋದೆಲ್ಲ ಈ ರೈತರ ಮನೆಯವ್ರ ನಾಗೇಶ್ವರ ಮನೆಯವ್ರನ್ನ, ನಮ್ಮ ವೆಂಕಟರೆಡ್ಡಿ ಅವ್ರ ಮನೆಯವ್ರನ್ನ, ಶ್ರೀನಿವಾಸ್ ಅವ್ರ ಮನೆಯವ್ರನ್ನ, ಶ್ರೀನಿವಾಸ್ ರೆಡ್ಡಿ ಅವ್ರ ಮನೆಯವ್ರನ್ನ ಅಲ್ಲಿ ಮಣ್ಣು ಮಾಡಿರ್ತಕ್ಕಂಥದ್ದು. ಹಂಗಿರ್ಬೇಕಾದ್ರೆ ಆ ಮಣ್ಣು ಮಾಡಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಕಣ್ ಕಾಣಿಸಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರ್ಯಾರು ವಕ್ಫ್ ಬೋರ್ಡ್ ಅಲ್ಲಿ ನಾವು ಕೇಸ್ಗಳು ಹಾಕಿದ್ರೋ ಯಾವುದೇ ಜಮೀನುಗಳನ್ನ ನಾವು RTC ಅಲ್ಲಿ ಸೇರ್ಸಲ್ಲ, ಸೇರಿಸಿರತಕ್ಕ RTCಗಳನ್ನೆಲ್ಲ ನಾವು ಮತ್ತೆ ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಇದುವರೆಗೂ ಅವ್ರ ಮೇಲೆ FIR ಆಗಿರ್ತಕ್ಕಂಥದ್ದು ನಾವು ವಾಪಸ್ ತಗೊಂತೀರಿ ಅಂತ ಹೇಳಿದ್ರಲ್ಲ. ಕೇಂದ್ರದಿಂದ ಬಿಲ್ಲು ಪಾಸ್ ಆಯ್ತಲ್ಲ ವಕ್ಫ್ ಬೋರ್ಡ್ ಅಲ್ಲಿ ಯಾವ್ದು ನಿಮ್ಮ ಕಮ್ಯುನಿಟಿ ಅವರಿಂದ ದಾನ ಬಂದಿದ್ವೋ ಆ ಜಮೀನುಗಳು ನಿಮ್ದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದಾದ್ರೆ ಇವತ್ತು ದೇವಸ್ಥಾನ ಜಮೀನುಗಳು ನಮ್ದು ಅಂತ ಹೇಳ್ತೀರಿ. ಇದು ನಮ್ಮ ವಕ್ಫ್ ಬೋರ್ಡ್ ಜಮೀನುಗಳನ್ನ ಯಾರ್ಯಾರು ಮಾರ್ಕೊಂಡು ಇವತ್ತೆಲ್ಲ ಮಜಾ ಮಾಡ್ತಾ ಇದ್ದಾರೆ. ಸುಮಾರು 99 ವರ್ಷಕ್ಕೆ ಲೀಸ್ ಕೊಟ್ಟಿರ್ತಕ್ಕಂಥ ಜಾಫರ್ ಶರೀಫ್ ರೆಹಮಾನ್ ಖಾನ್ ಇಂದ ಹಿಡಿದು ಸುಮಾರು ಜನ 100 ಎಕರೆ 1000 ಎಕರೆಗಳನ್ನು ಗುಳುಮ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಖರ್ಗೆ ಅವರು ಸೇರ್ಕೊಂಡಿದ್ದಾರೆ, ಅವರನ್ನು ಗುಳುಮ್ ಮಾಡಿದ್ದಾರೆ. ಇದನ್ನೆಲ್ಲ ನಿಮಗೆ ಗೊತ್ತಿದ್ದನು ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನುಗಳನ್ನ ನೀವು ಬಂದು ಪೊಲೀಸ್ ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಬಳಸ್ಕೊಂಡು ಅದನ್ನ ದೌರ್ಜನ್ಯವಾಗಿ ಹಾಕಿರ್ತಕ್ಕಂಥ ಬೆಳೆನೂ ನೀವು ನಾಶ ಮಾಡಿ ನೀವು ನಿಮ್ಮ ಸುಪರ್ದಿಗೆ ತಗೊಂಡೋದಲ್ಲದೆ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು 92 ವರ್ಷ 87 ವರ್ಷ ಇವರೆಲ್ಲ ಏನ್ರಿ ಮಾಡ್ತಾ ಇದ್ರಿ, ಇವ್ರ ಮೇಲೆ ನೀವು ಹೆಂಗ್ರಿ ಕೇಸ್ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಇವರು ಸುಳ್ಳು ಕೇಸ್ಗಳನ್ನ ಏನು ದಾಖಲೆ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮಾಧ್ಯಮದವರ ಮುಖಾಂತರ ನಡೀತಾ ಇರುವಂತ FIR ಆವತ್ತಿನ ದಿವಸ ಆದಂತ ಘಟನೆ
ನಾಗೇಶ್ ಅವರ ತಾತಂದ್ರು ಸ್ವಂತ ಜಮೀನು, ಅವ್ರ ಮಶಾಣ ಇದೆ, ಅಶ್ವತ್ಥ ಕಟ್ಟೆ ಇದೆ, ಆಲ್ಮರ ಇದೆ, ಅವ್ರು ಹಾಕಿರೋಂಥದ್ದೆಲ್ಲ ಬುನಾದಿ ಇದೆ. ಆವತ್ತಿನ ದಿವಸ ಬಂದು ವಕ್ಫ್ ಬೋರ್ಡಲ್ಲಿ ಒಂದೇನೋ ಪಾಣಿ ಬರೆದಿದ್ರು ಅಂತ ಹೇಳ್ಬಿಟ್ಟಿದ್ದು ಸುಬದಿಗೆ ತಗೊಂಡು ಮುನ್ಸಾಬಣ್ಣವರು MP ಆಗಿದ್ದಾಗ ಬಂದು ಅದನ್ನೆಲ್ಲ ಗಲಾಟೆ ಮಾಡಿ ಯಾವುದೂ ಇಲ್ಲ ಅಂತ ರಾಜ್ಯ ಸರ್ಕಾರನು ಅಲ್ಲಿ ವಿಧಾನಸೌಧನೂ ಗಲಾಟೆ ಮಾಡಿದ್ರು. ರಾಜ್ಯ ಸರ್ಕಾರನು ಎಲ್ಲ ಯಾವುದು FIR ಹಾಕ್ಬಿಡ್ತು ಅಂತ ವಾಪಸ್ ತಗೊಂತೀನಿ ಅಂತೇಳಿ CM ಹೇಳಿಕೆ ಕೊಟ್ಟು ತಿರ್ಗಾ ಇಲ್ಲಿನ ರಾಜಕೀಯ ದುರುದ್ದೇಶದಿಂದ ಈ ಕೆಲಸ ಮಾಡಿದ್ರು. ಗಲಾಟೆ ಮಾಡದಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ರು. 300ರಿಂದ 400 ಜನ ಸೇರಿದ್ರು. ಇದು ಏನಪ್ಪ, ಏನಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಅಲ್ಲಿ ರೈತರು ಒಕ್ಕರಣೆಯಿಂದ ಹೇಳಿದ್ರು. ವೆಂಕಟರೆಡ್ಡಿ ಅವರೇ ಆಗ್ಲಿ, ಅವ್ರ ಅಣ್ಣ ತಮ್ಮಂದ್ರು FIR 374 ಇವ್ರು ಯಾರು ಬಂದೇ ಇಲ್ಲ, ವಿಡಿಯೋದಲ್ಲೂ ಇಲ್ಲ. ಬುದ್ಧಿಮಾಂದವ್ರನ್ನ ಹಾಸಿಗೆ ಬೆಡ್ಡಿಂದ 2 ವರ್ಷದಿಂದ ಆಚೆನೆ ನೋಡ್ದಿರ ಬೆಡ್ ಮೇಲಿರೋಂಥ ವೆಂಕಟರೆಡ್ಡಿ ಅವ್ರ ಫ್ಯಾಮಿಲಿಗೆ ಅನ್ಯಾಯ ಮಾಡೋದಕ್ಕೋಸ್ಕರ, ರಾಜಕೀಯ ದುರುದ್ದೇಶಕ್ಕೋಸ್ಕರ ಇದನ್ನ ಪೊಲೀಸರನ್ನ ಇವರು ದುರ್ಬಳಕೆ ಮಾಡಿಕೊಂಡು ಮಂತ್ರಿಗಳು ಮಾಡಿರುವಂತ ಕೆಲಸ ಅಂತ ಕಂಡು ಬರ್ತದೆ ಮುಂದೆ. ಯಾಕಂದ್ರೆ ಪೊಲೀಸರು ನಿಷ್ಠಾವಂತವಾಗಿ ಮಾಡಿದಾಗ ಪೊಲೀಸರಿಗೆಲ್ಲ ಕಣ್ಣು ತೆರೆದಿರ್ತಾರೆ, ಯಾರು ಮನೆಯಲ್ಲಿ ಇರ್ತಾರೆ, ಏನಿರ್ತಾರೆ. ಇಲ್ಲಿ 20 ಜನ ಪೊಲೀಸರು ವಾಸವಿದ್ದಾರೆ, ಇಂಟೆಲಿಜೆನ್ಸಿ ಇದೆ, ಎಲ್ಲ ಇದೆ. ಯಾರು ಓಡಾಡ್ತಾ ಇದ್ರು, ಯಾರಿದ್ರು, ಯಾರ ಮೇಲೆ FIR ಹಾಕ್ಬೇಕು, ಯಾರ ಮೇಲೆ ಬಿಡಬೇಕು ಅಂತ ಪ್ರತಿಯೊಂದು ಪೊಲೀಸ್ ಬುದ್ಧಿವಂತರು. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರು ಬುದ್ಧಿವಂತರು ಅಂತ ಹೇಳ್ತಾರೆ. ಅಂತ ಬುದ್ಧಿವಂತರನ್ನ ಕೈಯಾಗಿ ಇಂಥ ಕೆಲಸ ಮಾಡಿಸೋದು ಭಾರಿ ತಪ್ಪು. ಇದು ಪೊಲೀಸ್ ಇಲಾಖೆ ಗೌರವ ಅಗೌರವ ಆಗ್ತದೆ. ಇದು ರಾಜ್ಯಕ್ಕೆ ಪೊಲೀಸರು ಮಾಡಿದಂತ ಇಂಥ ನಾಚಿಕೆಯ ಕೆಲಸ ಇದು. 92 ವರ್ಷ ಬೆಡ್ ಮೇಲೆ ಇನ್ನು ಇವತ್ತು ವೃದ್ಧಾಪ್ಯ ಜೀವನ ಕಳೀತಾ ಇರೋರ ಮೇಲೆ FIR, ಬುದ್ಧಿಮಾಂದರ ಮೇಲೆ ಈ FIR. ಶ್ರೀನಿವಾಸ ಸಣ್ಣ ಬ್ರಾಹ್ಮಣ ಅಂತೇಳಿ ಶ್ರೀನಿವಾಸ ರೆಡ್ಡಿ ಬಚ್ಚರೆಡ್ಡಿ 85 ವರ್ಷ ಮನೆ ಕಾಂಪೌಂಡ್ ಅಲ್ಲಿ ತಿರುಗುವಂತವ್ರ ಮೇಲೆ FIR. ಇನ್ನು ಯಾಕೋ ಹೆಂಗಸರ್ನ ಎಲ್ಲ ಮಕ್ಕಳು ಬಿಟ್ಬಿಟ್ಟವ್ರೆ. ದಯವಿಟ್ಟು ನೆಕ್ಸ್ಟ್ ಏನ ಕೋಟ ಇದ್ರೆ ಅವನು ಸೇರಿಸಿ ಅಂತ ರಾಜಕೀಯ ದೇಶಗಳನ್ನ ಈ ತರ ಮಾಡೋದು ತಪ್ಪು. ಚಿಕ್ಕ ವಯಸ್ಸಲ್ಲೇ ಹೆಸರಿರೋಂಥವ್ರು ಶಾಸಕರಾಗಿ ಮಂತ್ರಿಗಳಾದ್ಮೇಲೆ ಊರಿಗೆ ಒಳ್ಳೆ ಕೆಲಸ ಮಾಡೋದು. ಕೆಟ್ಟದ್ ಮಾಡಿ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡಕ್ ಹೋಗ್ಬೇಡ. ದೇವ್ರು ನಿನಗ ಬುದ್ಧಿ ಗಿದ್ದಿ ಕೊಟ್ಟು ಈ FIR ನ ವಾಪಸ್ ತಗೊಂಡು ದಯವಿಟ್ಟು ಒಳ್ಳೇದಾಗುತ್ತೆ ನಿನ್ಗೂ ನಿನ್ ಕುಟುಂಬಕ್ಕೂ. ಈ FIR ನ ಫಸ್ಟ್ ವಾಪಸ್ ತೆಗಿಯಂಗ್ ಮಾಡ್ರಿ ಅಂತೇಳಿ ಕೇಳ್ಕೊಂತ ಈ ಗೋಷ್ಠಿಯಲ್ಲಿ ಎಲ್ಲ ತಿಳಿಸಿರ್ತಾರೆ. ಕೃಷ್ಣಾರೆಡ್ಡಿ ಅವರು ಇಂಚಿಂಚಾಗಿ ತಿಳಿಸಿರ್ತಾರೆ. ನಿಮಗೆ ತಿಳಿಸಿ ನಮ್ಮ MP ಸಾಹೇಬರು ಇದರಿಂದ ಹೋರಾಟ ಮಾಡ್ಕೊಂಡ್ ಬಂದವರು, ಅವರು ಜಾಸ್ತಿ ಇದ್ರ ಬಗ್ಗೆ ತಿಳಿಸ್ತಾರೆ. ಆದ್ರಿಂದ ನನ್ನೊಂದೆರಡು ಮಾತು ಅದಷ್ಟೇ. ಈ ಅಧಿಕಾರಿಗಳಿಗೆ ಹೇಳಷ್ಟೇ, ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಇದ್ರೆ ಕೂಡಲೇ ಆ ರೈತರ ಜಮೀನುಗಳೇನಿದೆ ಆ ರೈತರ ಜಮೀನುಗಳನ್ನ ವಾಪಸ್ ಕೊಟ್ಟು, ಅವ್ರ ಬುದ್ಧಿಮಾಂದ್ಯರು ಏನಿದ್ದಾರೆ, ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ, ಆ ಕೇಸನ್ನ ಕೂಡಲೇ ರದ್ದು ಮಾಡಿ ಕ್ಷಮೆ ಯಾಚನೆ ಮಾಡ್ಬೇಕು ಪಬ್ಲಿಕ್ ಅಲ್ಲಿ. ನೀವತ್ತು ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರ್ತಕ್ಕಂಥವ್ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ಇಲ್ಲ. ಚುನಾವಣೆಯಲ್ಲಿ ಜನ ಏನ್ ಮಾಡ್ಬೇಕು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀವು ಎದುರಾಕೊಂಡು, ಈ ದೇಶ ವಿರೋಧಿಗಳು ಯಾರಿದ್ದಾರೆ ಅವ್ರ ಫೇವರ್ ಆಗಿ ನಿಂತ್ಕೊಂಡು ನೀವು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ. ಇದು ನಿಜಕ್ಕೂ ಸರಿ ಇಲ್ಲ. ಯಾಕಂದ್ರೆ ಜನ ನೋಡ್ತಾನೆ ಇರ್ತಾರೆ. ಯಾಕಂದ್ರೆ ಒಂದ್ಸಲಿ 2 ಸಲ ನಿಮ್ಮನ್ನು ಸೋಲ್ಸಿನ ಮನೆಗೆ ಕಳಿಸಿದ್ದಾರೆ, ಏನೋ ತಿದ್ಕೊಂಡಿದ್ದಾರೆ, ಸರಿ ಹೋಗಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ನೀವು ಮತ್ತೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಎಲ್ಲಾರನ್ನ ಎದುರಿಸ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಪಾಸ್ಗಳು ಹಾಕ್ಸ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಸರ್ಕಾರ ಬರುತ್ತೆ. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ, ದಿನಕ್ಕೊಂದು ಅವಾಂತರಗಳಲ್ಲಿ ಸಿಕ್ಕಾಕೊಂಡಿದೆ. ಪ್ರತಿಯೊಂದು ರೇಟನ್ನು ರೈಸ್ ಮಾಡ್ತಾ ಇದೆ, ಪ್ರತಿಯೊಂದು ಬೆಲೆನೂ. ಅದು ನೀರ್ ಬೆಲೆ ಇರ್ಬೋದು, ಹಾಲ್ ಬೆಲೆ ಇರ್ಬೋದು, ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಎಲ್ಲಾ ರೇಟ್ಗಳನ್ನು ರೇಟ್ ರೈಸ್ ಮಾಡಿ ಇವತ್ತು ಅವ್ರ ಸಚಿವರುಗಳು ಎಲ್ಲರೂ ಒಬ್ಬೊಬ್ರು ಒಂದೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಆ ಕಾರ್ಮಿಕ ಸಚಿವರು ಸಂತೋಷ್ ಲಾಡಿದ್ದಾರೆ. ಅವ್ರ ಮೆಂಟ್ಲು ಅನಿಸ್ತೈತೆ ನನಗೆ. ಯಾಕಂದ್ರೆ 600 ರೂಪಾಯಿ ಬೆಲೆ ಬಾಳಂತ ಕಾರ್ಮಿಕರ ಕಿಟ್ ಅನ್ನ 2600 ರೂಪಾಯಿ ಅಂತ ಹೇಳಿ ಇದು ಮಾಡಿ ಒಂದು ಕಿಟ್ ಅಲ್ಲಿ 2000 ರೂಪಾಯಿ ಹೊಡೆದಿದ್ದಾರೆ.
ಅದೇ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಹಣವನ್ನ ನುಂಗಿ ನೀರು ಕುಡಿದು ಎಲೆಕ್ಷನ್ ಬಳಸ್ಕೊಂಡು ಸಿದ್ದರಾಮಯ್ಯನವ್ರು ಬರೀ 89 ಕೋಟಿ ಅಂತಾರೆ. ₹1 ಆದ್ರೆ ಕಳ್ಳೆ ತಾನೇ ನೀನು. ಕಳ್ಳವ್ರು ನೀನು ಅಧಿಕಾರದಲ್ಲಿ ಇರೋದು ಒಂದೇ ಒಂದಿನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮುರಳೀಧರ್ ಅವ್ರಿಗೆ ಮತ್ತೆ ನಾವು ಶಿವರಾಜ್ಗೆ ಹೇಳೋದಿಷ್ಟೇ, ನಿಮ್ಗೇನಾದ್ರು ತಾಕತ್ತಿದ್ರೆ ನೋಡ್ರಿ ಅಂತವ್ರು FIR ಮಾಡ್ರಿ ಅವ್ರ ಮೇಲೆ, ಆವಾಗ ನಿಮ್ಮನ್ನ ಒಳ್ಳೆ ಅಧಿಕಾರಿಗಳು ಅಂತ ಹೇಳ್ತಾರೆ. ಇಲ್ಲೆಷ್ಟೋ ಜನ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಮಾಡ್ತಾ ಇರ್ತಕ್ಕಂಥವ್ರು ನಿಮ್ ಕಣ್ ಮುಂದೆ ಇದ್ದಾರೆ. ನಿಮ್ ಮಂತ್ಲಿಗಳು ಇಸ್ಕೊಂಡು ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನಾಡಿನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥವ್ರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವಕರನ್ನ ಇವತ್ತು ನಿಶಕ್ತರಾಗಿ ಮಾಡ್ತಾ ಇರ್ತಕ್ಕಂಥ ಮೊದಲೇ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಈ ತರ ಪೊಲೀಸ್ ಅಧಿಕಾರಿಗಳೇ. ಅದಕ್ಕೋಸ್ಕರ ನಿಮಗೆ ಅಮಾಯಕರ ಮೇಲೆ ಕೇಸ್ ಮಾಡೋದಕ್ಕೆ ನೀವು ಯಾವ ತರ ಮಂತ್ರಿ ಹತ್ರ ಶಬಾಷ್ಗಿರಿ ತಗೊಳ್ಳೋದಕ್ಕೆ ನೀವು ಮಾಡಿದ್ರೋ, ಇವತ್ತು ಯಾರ್ಯಾರು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಎಲ್ಲೆಲ್ಲಿ ಅವ್ರು ಬಂದು ಚಿಂತಾಮಣಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಬಂದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಂಡು ಪಾಕಿಸ್ತಾನ ಫೇವರ್ ಆಗಿ ಪಾಕಿಸ್ತಾನ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯುವಕರನ್ನ ನಿಶಕ್ತರ ಮಾಡೋದಕ್ಕೆ ಗಾಂಜಾ ಇನ್ನೊಂದು ಮತ್ತೊಂದು ಇದು ಮಾಡ್ಕೊಂಡು ಇವತ್ತು ಇದ್ರಲ್ಲಿರ್ತಕ್ಕಂಥ ಏನು ಸಚಿವರು ಇದ್ದಾರೆ, ಸಚಿವರ ಆಪ್ತರೇ ಈ ಗಾಂಜಾ ಕೇಸಲ್ಲಿ ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಡ್ರಗ್ಸ್ ಉತ್ಪಾದನೆ ಮಾಡಂತ ಕಂಪ್ನಿನೇ ನಮ್ಮಲ್ಲಿ ಒಂದು ಸಿಕ್ಕಿ ಸುಮಾರು 300 ಕೋಟಿಗೂ ಹೆಚ್ಚಿಗೆ ಬೆಲೆ ಮಾಡಂತ ಡ್ರಗ್ಸ್ ಫ್ಯಾಕ್ಟರಿನ ಗುಜರಾತ್ ಇಂದ ಬಂದು ಬ್ಯಾನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ. ನಮ್ಮ ಟೋಟಲಿಗೆ ಹೋಮ್ ಮಿನಿಸ್ಟರ್ ಫೈಲೂರ್ ಆಗಿದ್ದಾರೆ, ಸಿದ್ದರಾಮಯ್ಯನವರು ಫೈಲೂರ್ ಆಗಿದ್ದಾರೆ, ಇಲ್ಲಿರ್ತಕ್ಕಂಥ ಸಚಿವರು ಫೈಲೂರ್ ಆಗಿದ್ದಾರೆ. ಒಂದೇ ಒಂದು ಮೀನ್ ಮಾರ್ತಾ ಇದ್ದಂಥವ್ರನ್ನ ಏನು ಕ್ಯಾಟ್ ಫಿಶ್ ಮಾರ್ತಾ ಇದ್ದಂಥವ್ರನ್ನ ನಿಲ್ಸಕ್ಕೆ ನೀವು ಇದು ಮಾಡಿದ್ರೆ ಅವಾಗ ನಿಲ್ಸಿದ್ರೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಮಕ್ಕಳಿಗೆ ಡ್ರಗ್ಸ್ ಅನ್ನ ಹಂಚ್ತಾ ಇರೋರು ನಿಮ್ ಕೈಯಲ್ಲಿ ಉಳ್ಸಕ್ ಆಗ್ತಾ ಇಲ್ಲ. ಬೀದಿಯಲ್ಲಿ ಎಲ್ಲೆಲ್ಲಿ ಮಕ್ಕಳು ಕ್ರಿಕೆಟ್ ಆಡಕ್ ಹೋಗ್ತಾರೋ, ಎಲ್ಲೆಲ್ಲಿ ಕಾಲೇಜುಗಳಿಗೆ ಹೋಗ್ತಾರೋ, ಕಾಲೇಜುಗಳಲ್ಲೂ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ಅಧಿಕಾರ ಇದೆ, ಕೂಡ್ಲೆ ನಿಲ್ಸಿ ಅದನ್ನ ಬಿಟ್ಬಿಟ್ಟು ಅವ್ನ ಯಾರ ಇನ್ನೊಬ್ಬ ಮತ್ತೊಬ್ಬ ಬೀಡ ಗೀಡ ಅವನ್ನ ಇವನ್ನ ನಾನು ಹೋದ್ಮೇಲೆ ಅವ್ನ ಮಾತಾಡ್ಸೋದು, ಅವ್ರ ಯೋಗ್ಯತೆಗಳೇನು ಎತ್ತ ಅಂತ ಇಡೀ ತಾಲೂಕ್ ಗೊತ್ತು. ಅವ್ನ ಹಿಂದೆ ಏನಾಗಿದ್ದ, ಇವತ್ತೇನಾಗಿದ್ದಾನೆ, ಮುಂದೆ ಏನಾಗ್ತಾನೆ, ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಹಂಗಿರೋದು ಬಂದ ಹಂಗೇನಾದ್ರು ನನ್ನ ಮೇಲೆ ಮಾತಾಡಂಗಿದ್ರೆ ನೀವೇ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೀವ್ ಎಲ್ಲಿ ಕರಿತೀರಿ ಅಲ್ಲಿ ನಾವು ಬರ್ತೀರಿ. ತಿಮ್ಮಸಂದ್ರ ಗ್ರಾಮದಲ್ಲಿ ರಾಮೂರ್ತಣ್ಣವರ ಮನೆ ಹತ್ರ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿ ನಾನು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಹುಣಸಮ್ಮಣ್ಣವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ BJP ನಾಯಕರಾದಂಥ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನಮ್ಮ ಅನೇಕ ಎರಡೂ ಪಕ್ಷದ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಾವು ನಿಮ್ಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ತಿಮ್ಮಸಂದ್ರ ಗ್ರಾಮದಲ್ಲಿ ಯಾಕೆ ಇಲ್ಲಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಅನ್ನುವಂಥದ್ದನ್ನು ನಿಮ್ಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು. ಕಾರಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 8-10 ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ವಕ್ಫ್ ಬೋರ್ಡ್ ಜಮೀನ್ದು ವಿವಾದ ಶುರುವಾಯಿತು. ವಿವಾದ ಶುರುವಾದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ನಾಗೇಶ್ ಅನ್ನುವರು ಈ ಜಮೀನು ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ಅಲ್ಲಿ ಪ್ರಾರಂಭ ಆಯಿತು, ಶುರುವಾಯಿತು. ಆ ಶುರುವಾದ ನಂತರ ಅಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾ ಇತ್ತು. ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲೂ ಕೂಡ ಆಗಲಿಲ್ಲ. ಆದರೆ ವಕ್ಫ್ ಬೋರ್ಡ್ ಅವರು ಕೂಡ ಯಾರ ಮೇಲೇನೂ ಕೂಡ ಪರ್ಟಿಕ್ಯುಲರ್ ಆಗಿ ಇಂತಿಂಥವರು ಅಂತೇಳಿ ದೂರುಗಳು ಕೂಡ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಜಮೀನು ಧಕ್ಕೆ ಆಗ್ತಾ ಇದೆ, ನಮ್ಮ ಜಮೀನು ಕಬಳಿಕೆ ಆಗ್ತಾ ಇದೆ ಅಂಥೇಳಿ ಅವರು ಅಷ್ಟೇ ಕೊಟ್ಟಿದ್ದು ದೂರು. ಆ ನಂತರ ಏನಾಯಿತು, ಈ ವಕ್ಫ್ ಬೋರ್ಡ್ ವಿಚಾರಕ್ಕೆ ಅಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಮುನ್ಸಾಮಣ್ಣವರು ಮತ್ತು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಹೋಗಿದ್ದರು, ಸ್ಥಳಕ್ಕೆ ಹೋಗಿದ್ದರು. ಮತ್ತು ನಾಗೇಶ್ ಅವ್ರಿಗೂ ಕೂಡ ಬೆಂಬಲವನ್ನು ಕೊಟ್ಟಿದ್ದರು. ಅದೆಲ್ಲ ಕೂಡ ಆಯಿತು. ಆ ನಂತರ ಇವತ್ತು ನಮಗೆ ಭಾಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಕಳೆದ 2 ವರ್ಷ 3 ತಿಂಗಳಾಯಿತು. ಕಳೆದ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಮೊದಲ 3 ತಿಂಗಳು ನಮಗೇನು ಅಂತ ಇದು ಅನಿಸ್ತಾ ಇರಲಿಲ್ಲ.
ಆ ನಂತರ ಇವತ್ತು 2 ವರ್ಷಗಳ ಕಾಲ ನಾವು ಗಮನಿಸಿದಾಗ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ, ಸಾರ್ವಜನಿಕರ ಮೇಲೆ ದೌರ್ಜನ್ಯ. ಇವತ್ತು ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ನಮ್ಮ ರಾಮಮೂರ್ತಿಯವರ ತಂದೆಯವರು ಸುಮಾರು 92 ವರ್ಷ FIR ಆಗಲಿಲ್ಲ ಅವ್ರ ಮೇಲೆ, ಹಾಗೇ ಇಟ್ಕೊಂಡಿದ್ದು. ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ. 92 ವರ್ಷದ ಮೇಲೆ ವ್ಯಕ್ತಿಯ ಮೇಲೆ ಇವತ್ತು ವಯೋವೃದ್ಧರು, ಅವ್ರಿಗೆ ಇವತ್ತು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ನಲ್ಲಿ ಇವತ್ತು ವಾರೆಂಟ್ ಕೂಡ ಆಗಿದೆ ಅವ್ರ ಮೇಲೆ. ನಾವು ಈಗ ಒಳಗಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ. ಸುಮಾರು 18 ತಿಂಗಳಿಂದ ಅವರು ಹೊರಗೆ ಬರಕ್ ಆಗ್ತಾ ಇಲ್ಲ. ಇವತ್ತು ಇಲ್ಲೆಲ್ಲಾದ್ರೂ ಆ ಹೊರಗಡೆ ಚೇರ್ ಹಾಕಿ ಕುಂತ್ಕೊಳ್ಬೇಕಾದ್ರೆ 2 ಕಡೆ ಇಬ್ರು ಭುಜ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೇಕು. ಇವರು ಒಗ್ಬೋರ್ಡ್ ಆಸ್ತಿನ ಕಬಳಿಕೆ ಮಾಡಕ್ ಹೋಗಿದ್ರು ಅಂತ ಹೇಳಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ. ನೀವು ನೋಡ್ಬೋದು ಇವತ್ತು ಇಲ್ಲಿ A3 ಇವ್ರನ್ನ ಕೂಡ ಒಂದು ಚಾರ್ಜ್ ಶೀಟ್ ಅಲ್ಲಿ ಇವ್ರನ್ನು ಸೇರಿಸಿದ್ದಾರೆ. ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು A7 ಇವ್ರನ್ನು ಕೂಡ ಚಾರ್ಜ್ ಶೀಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಈ 3 A3, A4, A7 ಈ 3 ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಮತ್ತೆ ಉಳಿದಂತ ಇರ್ತಕ್ಕಂಥವ್ರನ್ನು ಕೂಡ ಒಟ್ಟು 11 ಜನ, ಇನ್ನು ಉಳಿದಂತ 8 ಜನ, ಒಟ್ಟು ಈ 11 ಜನರ ಮೇಲೆ ಕೂಡ ಇವತ್ತು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ಗೆ ಪೊಲೀಸ್ನವರು ಅಂತ ಹೇಳಿದ್ರೆ, ಬಹುಶಃ ಇವತ್ತು JDSನವ್ರನ್ನ ಮತ್ತು BJPಯವರನ್ನ ಗುರಿಯಾಗಿಸಿ ಇವತ್ತು ಮಾಡಿದ್ದಾರೆ. ನಗರಸಭೆಯಲ್ಲಿ ಯಾವ ರೀತಿ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಾ ಬಕಾಶ್ ಅನ್ನುವಂಥವ್ರು 2 ಬಾರಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು, ಅವರ ಪತ್ನಿ ಇವತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಇವರು ಕಳೆದ 18-20 ವರ್ಷಗಳ ಕಾಲ ರಾಜಕೀಯವಾಗಿ ಇವತ್ತು ನಮ್ಮ ಮಂತ್ರಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ದುಡಿಮೆ ಮಾಡಿರ್ತಕ್ಕಂಥವ್ರು. ಕಾರಣಾಂತರಗಳಿಂದ ಅವ್ರು ಬಿಟ್ಟು ಬಂದ್ರು. ಯಾಕಂದ್ರೆ ರಾಜಕಾರಣ ಅಂದ್ರೆ ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲೂ ಹೋಗ್ತಾರೆ, ಅಲ್ಲಿರ್ತಕ್ಕಂಥವ್ರು ನಮ್ಮ ಹತ್ರನೂ ಬರ್ತಾರೆ. ಆದ್ರೆ ಬಿಟ್ಟು ಹೋಗಿದ ತಕ್ಷಣ ಇವತ್ತು ಅಧಿಕಾರಿಗಳ ನಗರಸಭೆ ಆಯುಕ್ತರ ಮೂಲಕ ಅವರಿಗೆ ಅವರು ಏನೋ ಒಂದು ವಾರ್ಡ್ನಲ್ಲಿ ಸಮಸ್ಯೆ ಇದ್ದಾಗ ಆ ಆಯುಕ್ತರ ಗಮನಕ್ಕೆ ತರಬೇಕು ಅಂತ ಹೋದಾಗ ಅವ್ರು ಯಾವ ಭಾಷೆ ಬಳಸ್ತಾರೆ ಅಂದ್ರೆ, ಅವರು ಲೋಫರ್ ಗೆಟ್ ಔಟ್. ಆದ್ರೆ ಒಬ್ಬ ಅಧಿಕಾರಿ ಯಾವ ಭಾಷೆ ಬಳಸ್ತಾರೆ, ಲೋಫರ್ ಗೆಟ್ ಔಟ್ ಅಂತ ಹೇಳ್ತಾರೆ ಅಲ್ಲಾ ಬಕಾಶ್ಗೆ. ಕಾರಣ ಏನು ಅಂದ್ರೆ, ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು JDS ಬಂದಿದ್ದಾರೆ. ಒಂದೇ ಒಂದು ಕಾರಣ, ಅಲ್ಲಿ ನಮ್ಮ ಸದಸ್ಯರು ಸರ್ ಯಾಕೆ ಈ ತರ ಮಾತುಗಳು ಮಾತಾಡ್ತೀರಾ, ಇಲ್ಲ ನನ್ಗೆ ಅವನ ಮೇಲೆ ಅದೆಲ್ಲ ಕೋಪ, ನಮ್ಮ ಊರ್ನವರು ವಾರ್ಡಲ್ಲಿ ಯಾರೋ ಇದ್ದಾರೆ ಅಲ್ಲಿ ಅವ್ರ ಹತ್ರ ನಮ್ಮ ಬಗ್ಗೆ ಏನೇನೋ ಕೇವಲವಾಗಿ ಮಾತನಾಡಿದರೆ ಅದಕ್ಕೆ ನಾನು ಮಾತಾಡಿದ್ದು ಅನ್ನುವಂಥ ಸಂಜಾಯಿಷಿ ಕೊಡ್ತಾರೆ ಅಲ್ಲಿ. ಆದ್ರೆ ನೀವ್ ಏನೇನು ಮಾತಾಡಿದ್ದೀರಾ ಅನ್ನುವಂಥದ್ದನ್ನ ನಾನು ಹೇಳ್ಬೇಕಾಗ್ತದೆ. ಇವತ್ತು ಇವರು ನಮ್ಮ ಮುಖಂಡರ ಒಬ್ಬರ ಹತ್ರ ಏನ್ ಹೇಳ್ತಾರೆ ಅಂದ್ರೆ, JKಗೂ ತರಡುಗಳಿಲ್ಲ, ಸುಧಾಕರ್ಗೂ ತರಡುಗಳಿಲ್ಲ ಅನ್ನುವಂತ ಭಾಷೆ ಬಳಸ್ತಾರೆ. ಇವ್ರು ಭಾಷೆ ಬಳಸ್ತಾರೆ. ಈ ಭಾಷೆ ಬಳಸಿ ಇವತ್ತು ನಗರ ಭಾಗದಲ್ಲಿ ಇವತ್ತು ಏನು ಫುಟ್ಪಾತ್ಗಳನ್ನ ತೆರವುಗೊಳಿಸ್ತಾ ಇದೀವಿ. ನಾನೊಬ್ಬ ದಲಿತ ಇಲ್ಲ ಅಂದಿದ್ರೆ ಈ ಫುಟ್ಪಾತ್ಗಳನ್ನ ತೆರವುಗೊಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾನು ತೆರವುಗೊಳಿಸ್ತಾ ಈ ತಾಲೂಕಿನಲ್ಲಿ, ನಾನು ಇವತ್ತು ಆಯುಕ್ತರಿಗೆ ಹೇಳ್ತೇನೆ, ಈ ತಾಲೂಕಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅನೇಕ ದಲಿತರು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಾನು 16 ವರ್ಷಗಳಿಂದ ಇಲ್ಲಿ ನೋಡಿದ್ದೇನೆ, ಯಾವ ಅಧಿಕಾರಿ ಕೂಡ ನಾನು ದಲಿತ ಅಂತ ಹೇಳ್ಕೊಂಡ್ಲಿಲ್ಲ. ಆದ್ರೆ ಇವತ್ತು ಮಾತಾಡಿದ್ರೆ ಯಾರು ಜನಪ್ರತಿನಿಧಿಗಳು ನಗರಸಭಾ ಸದಸ್ಯರು ಅಲ್ಲಿ ಒಳಗೋದ್ರೆ ಇವತ್ತು ನಾನು ದಲಿತ ನಾಚಿಕೆ ಆಗ್ತದೆ, ನಮಗ್ ಕೇಳೋಕ್ ನಾಚಿಕೆ ಆಗ್ತದೆ ಈ ರೀತಿ ವರ್ತನೆ ಮಾಡುವಂತದ್ದು. ಇವತ್ತು ಇಂಥ ಅಧಿಕಾರಿಗಳನ್ನ ಇವಾಗ ಅವರಿಂದ ಕೂಡ, ಯಾಕಂದ್ರೆ ನಮಗ್ ಸಂಪರ್ಕ ಇಲ್ಲ, ಆದ್ರೆ ಸುಧಾಕರ್ ಅವರಿಗೆ ಸಂಪರ್ಕ ಇದೆ. ಪಾಪ ಅವ್ರಿಗೆ ತರಡುಗಳಿಲ್ಲ ಅಂತ ಅವ್ರು ನೋಡಿರ್ಬೋದು, ಅವ್ರಿಗೆ ಗೊತ್ತಿರ್ಬೋದೇನೋ, ನನ್ಗೆ ಗೊತ್ತಿಲ್ಲ. ಆದ್ರೆ ಇಂಥ ಭಾಷೆ ಬಳಸ್ತಾರೆ. ಇನ್ನೊಂದು ಕಳೆದ ಮಾರ್ಚ್ ಏಪ್ರಿಲ್ ನಲ್ಲಿ ಒಂದು ಬಜೆಟ್ ಸಭೆ ನಡೆಯುತ್ತೆ. ಆ ಬಜೆಟ್ ಸಭೆಯಲ್ಲಿ ನಮ್ಮ 2-3 ಸದಸ್ಯರು ಮಾತಿನ ಚಕಮಕಿಯಲ್ಲಿ ಟೇಬಲ್ ಹತ್ರ ಹೋದಾಗ ಆ ಮಂತ್ರಿಗಳ ಬಗ್ಗೆ ಯಾವ ತರ ಭಾಷೆ ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ನಾನು ಅಸಹ್ಯ ಆಗುತ್ತೆ ನಮ್ಗೆ ಹೇಳೋದಕ್ಕೆ. ಇದೇ ಕಮಿಷನರ್ ಮಾತಾಡಿರ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ. ಆದ್ರೆ ಈ ರೀತಿ ವರ್ತನೆ ಯಾರು ಹೋದ್ರು ಕೂಡ ನಾನು ದಲಿತ ಅಂದ್ರೆ ಯಾರಾದ್ರೂ ಕೆಲಸ ಕಾರ್ಯಗಳು ಕೇಳಲಿಕ್ಕೆ ಹೋದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಗರಸಭಾ ಸದಸ್ಯರಾಗಿರ್ಬೋದು ಅಥವಾ ಮಾಜಿ
ಸದಸ್ಯರಾಗಿರ್ಬೋದು, ಸಾರ್ವಜನಿಕರ ಪರವಾಗಿ ಅವರು ಕೇಳಲಿಕ್ಕೆ ಹೋದಾಗ ನಾನು ದಲಿತ ಅಂದ್ರೆ ಬೆದರಿಕೆ ಒಡ್ಡುವಂಥದ್ದು. ನಾನು ಮಂತ್ರಿಗಳಿಗೆ ಹೇಳ್ತೇನೆ, ಇವತ್ತು ಕೂಡ ಹೇಳಿದೆ, ಇಂಥ ಅಧಿಕಾರಿಗಳಿಂದ ನಿಮ್ಗೆ ಗೌರವ ಬರೋದಿಲ್ಲ. ತಕ್ಷಣ ವರ್ಗಾವಣೆ ಮಾಡಿ ಕಳಿಸಿ. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ನೀವು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಕರ್ಕೊಂಡ್ ಬಂದು ಮಾಡಿಸಿ. ಯಾರು ಬೇಡ ಅಂತ ಹೇಳಿದ್ರು. ಆದ್ರೆ ಅಧಿಕಾರಿಗಳ ಮೂಲಕ ಇವತ್ತು ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ, ಬೆಂಕಿಯ ಜ್ವಾಲೆಯನ್ನ ಬಿತ್ತುತ್ತಾ ಇದ್ದೀರಾ. ಇದು ನಿಮ್ಗೆ ಒಳ್ಳೇದಲ್ಲ. ನೀವೇ ಹೇಳ್ತೀರಾ ಅಧಿಕಾರ ಶಾಶ್ವತ ಅಲ್ಲ ಅಂತ, ನೀತಿ ಪಾಠಗಳು ಹೇಳ್ತೀರಾ. ನೀವು ಯಾಕೆ ಈ ರೀತಿ ವರ್ತನೆ? ಆದ್ರೆ ಏನೂ ಗೊತ್ತಿಲ್ದಿರಾ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಅಧಿಕಾರಿಗಳ ಮೂಲಕ ಯಾರ್ಯಾರು ಬಿಸಿ ಮುಟ್ಟಿಸ್ಬೇಕು, ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅನ್ನುವಂಥದ್ದನ್ನ ನೀವು ಮಾಡಿಸ್ತಾ ಇದ್ದೀರಾ. ಇದು ಸರಿ ಇಲ್ಲ. ಇದು ನಿಮ್ಗೆ ಶೋಭೆ ತರೋದಿಲ್ಲ. ಇದು ನಿಮ್ಗೆ ಗೌರವ ಬರೋದಿಲ್ಲ. ಇವತ್ತು 93 ವರ್ಷದ ವಯೋವೃದ್ಧರು. ಈ ದಿನ ಏನು ನಮ್ಮ ತಿಮ್ಸಂದ್ರದಲ್ಲಿ ಇರತಕ್ಕಂಥ ವೆಂಕಟರೆಡ್ಡಿ ಅವರ ಮನೆಯಲ್ಲಿ ಮಾಜಿ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ ಕೃಷ್ಣಾರೆಡ್ಡಿ ಅಣ್ಣವ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗೋಪಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು, NDA ಮಿತ್ರಕೂಟದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ದೌರ್ಜನ್ಯ ಮತ್ತೆ ಅಮಾಯಕರ ಮೇಲೆ ಕೇಸ್ಗಳನ್ನು ಹಾಕಂತದ್ದು, ಇದನ್ನೆಲ್ಲ ಏನ್ ನಡೀತಾ ಇದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆಡ್ಡಿಂದ ತಗೊಂಬರ್ಬೇಕು, ಮಂಚ ಸಮೇತ ಕರ್ಕೊಂಬರ್ಬೇಕು. ಅಲ್ಲಿಗೆ ಬಂದ್ರೆ ಇದರಲ್ಲಿ ಪ್ರೆಸ್ ಮೀಟ್ ಏನಾದ್ರು ಮಾಡೋದು, ಪ್ರೆಸ್ ಕ್ಲಬ್ ಬಂದ್ರೆ ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಇದೆ, ಅವ್ರ ಜೊತೆಲಿ ಇವ್ರು ಏನ್ ಸೇರ್ಸ್ಕೊಂಡಿದ್ದಾರೆ, A3 ಮತ್ತೆ A7 A4 ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ವೆಂಕಟರೆಡ್ಡಿ ಅವರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಅಥವಾ ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು, ಅವ್ರನ್ನ ಖುದ್ದಾಗಿ ಮಾಧ್ಯಮದವರು ಇಲ್ಲೇ ಮುಖಾಮುಖಿ ಅವ್ರನ್ನ ನೋಡ್ಲಿ, ಅವ್ರ ಮನೆಗೆ ಬಂದು ಅವ್ರ ಪರಿಸ್ಥಿತಿ ಯಾವ ತರ ಇದೆ, ಅವ್ರು ನಮ್ಮ ಜೊತೆ ಕೂತ್ಕೊಂಡಿದ್ರೆ ಅವ್ರು ಯಾವ ರೀತಿ ಇಲ್ಲಿ ಏನ್ ನಡೀತಾ ಇದೆ ಲೋಕ ಜ್ಞಾನನ ಅವ್ರಿಗಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಬೇರೆ ಬೇರೆ ಕಡೆ ನಡೆದಂತ ಉಗ್ರವಾದಿ ಚಟುವಟಿಕೆಗಳು ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರುಗಳ ಮೇಲೆ ಕಣ್ಣಿಟ್ಟು ಸುಮಾರು 25-26 ಜನಗಳನ್ನ ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಲ್ ಖೈದಾ ಟೀಮ್ ಅಲ್ಲಿ ಇರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರನ್ನ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ NIA ಅವರು ಗುಜರಾತಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥ ನೋಡಿ ಅವ್ರು ಅಷ್ಟೋ ಇಷ್ಟ ಅವ್ರ ಮೇಲೆ ಗೌರವ ಇತ್ತು. ಆದ್ರೆ ಈ FIR ಮಾಡಿರ್ತಕ್ಕಂಥವ್ರು ನೋಡಿದ್ರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಜನ ಒಳ್ಳೆಯವರಿದ್ದಾರೆ. ಆದ್ರೆ ಈ ಚಿಂತಾಮಣಿ ತಾಲೂಕು ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲಾ ಸಮಾಜವನ್ನ ಒಟ್ಟಿಗೆ ತಗೊಂಡೋಗಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿದ್ರೇನು ಅವರ ಮಂತ್ರಿಗಳನ್ನ ಮೆಚ್ಚೋದಕ್ಕೋಸ್ಕರ, ಅವರ ಸಚಿವರನ್ನ ಏನು ಜಮೀರ್ ಅಹಮದ್ ಇದ್ದಾರೆ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟ್ ಅಲ್ಲಿ ಒಂದು ಇದನ್ನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಏನಂತ ಚಾರ್ಜ್ ಶೀಟ್ ಅಲ್ಲಿ ಇವರಿಗೆ ಈ ಅಧಿಕಾರ ಕೊಟ್ಟಿದ್ದು ಯಾರು, ಇದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಯಾರೋ ಆಸಾಮಿಗಳು ಜಾಮಿಯಾ ಮಸೀದಿಗೆ ಸೇರ್ತಕ್ಕಂತ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಇವರೇ ನ್ಯಾಯಾಧೀಶರ, ಇವ್ರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು 100 ವರ್ಷಗಳಿಂದ ರೈತರು ಅವ್ರ ತಾತ ಮುತ್ತಾತ ಕಾಲದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು, ಅವರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು. ಈ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದಾದ್ಮೇಲೆ ಬರೀ ಆ ಮುಸ್ಲಿಮ್ಸ್ ಕಮ್ಯುನಿಟಿಯಿಂದನೇ ನಾವು ಓಟಲ್ಲಿಗೆ ನಾವು ಗೆದ್ದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನು ಭ್ರಮೆಯಲ್ಲಿ ಅವ್ರು ಏನ್ ಬದುಕ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಇವತ್ತು DG ಹಳ್ಳಿ ಇರ್ಬೋದು, KG ಹಳ್ಳಿ ಇರ್ಬೋದು, ಹುಬ್ಳಿಯಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ಕೋದು, ಅವ್ರು ರಾತ್ರಿ ಹೋಗಿ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನಮ್ಮ ಯಜಮಾನ್ರು 1 ಗಂಟೆಲಿ ಕೊತ್ತಂಬರಿ ಸೊಪ್ಪು ತಗೊಂಡ್ ಮರಕ್ ಹೋಗಿದ್ರು ಅಂತ ಹೇಳಿದ್ರೆ ನಂಬ್ತಾ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಲೋಕದ ಅರಿವಿಲ್ಲ ಅಂತ ಹೇಳ್ತಾರೆ. ನೀವು ಮಾಧ್ಯಮದವ್ರು ನೋಡ್ಬೇಕು, ಅವ್ರಿಗೆ ಲೋಕದ ಅರಿವಿದೆಯಾ ಇವ್ರಿಗೆ? ಇವ್ರು ಯಾರ ಮೇಲೆ ಆದ್ರೂ ಗಲಾಟೆ ಮಾಡಕ್ ಹೋಗಂತ ಶಕ್ತಿ ಇದೆಯಾ? ಹೋಗ್ಲಿ ಅವ್ರು 1 ವರ್ಷ 6 ತಿಂಗಳಿಂದ ಅವ್ರ ಬೆಡ್ ಅಲ್ಲಿ ಇದ್ರೆ ಕೂಡ
ಅವ್ರು ಬಂದು ಜಮೀನಲ್ಲಿ ಆಯ್ತು, ನಮ್ಮ ಹತ್ರ ವಿಡಿಯೋ ಇತ್ತು, ಆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಬಂದಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಬಿಟ್ಟು ನಾವು FIR ಮಾಡಿದ್ರಿ ಅಂತ ಅವ್ನು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ, ಆ ಕಂಪ್ಲೇಂಟ್ ಕೊಟ್ಟವನು ಒಬ್ಬರೇ ಒಬ್ರು ಹೆಸರು ಅದರಲ್ಲಿ ಇಂತಿಂತವರು ಅಂತ ಯಾರ ಆಸಾಮಿಗಳು ಅಂತ ಇವ್ರು ನೋಡ್ತಿದ್ದಾರೆ. ಆಸಾಮಿಗಳಂದ್ರೆ ನಾವೆಲ್ಲರೂ ಹೋಗಿದ್ರಲ್ಲಿ, ನೀವು ನಮ್ಮೆಲ್ಲರ ಮೇಲೇನು ಕೇಸ್ ಮಾಡಬೇಕಾಗಿತ್ತು. 3, A7, A4 ಈ ಮೂರು ವ್ಯಕ್ತಿಗಳನ್ನ ನೋಡಿದಾಗ ಇದು ಬಹಳ ಉದ್ದೇಶಪೂರ್ವಕವಾಗಿ ರಾಜಕೀಯ ದ್ವೇಷಕ್ಕಾಗಿ ಇವತ್ತು ಎರಡೂ ಪಕ್ಷದವರನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಇವರನ್ನ ನೋಡಿದಾಗ ಇದು ಪೊಲೀಸ್ನವರು, ಯಾಕೆಂದ್ರೆ ಇದೇ ಗ್ರಾಮದಲ್ಲಿ ಈ ಗ್ರಾಮದ ಹಿಂದೆನೆ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು, ಇದೇ ಗ್ರಾಮದಲ್ಲಿ ಸುಮಾರು 20 PC-ಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇದನ್ನ ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದ್ರೆ ಎಲ್ಲಿಂದನೋ ಫೋನ್ ಬಂದು, ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸ್ಬೇಕು ಮಾಡಬೇಕು ಅಂತ ಹೇಳಿ ಇವತ್ತು ನೀವು ನೋಡಿ, ಅವರು ಆಸ್ತಿನ ಕಬಳಿಕೆ ಮಾಡುವಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ, ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ರೀತಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೇದಾಗೋದಿಲ್ಲ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಬಿಡಬೇಕು. ರಾಜಕಾರಣಿಗಳ ಬೂಟ್ ನಕ್ಕುವಂತ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು. ಬಿಟ್ರೇನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ, ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ಒಳ್ಳೆ ಕೆಲಸ ಮಾಡಿ, ಪಾರದರ್ಶಕವಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಪರಿಣಾಮಕಾರಿಯಾಗಿ ಕೆಲಸ ಮಾಡಿ, ಜನ ಮೆಚ್ಚುವಂತ ಕೆಲಸ ಮಾಡಿ. ಆದ್ರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಷ್ಟೇ ಅಲ್ಲ, ಪೊಲೀಸ್ ಇವತ್ತು ಬೇರೆ ಬೇರೆ ಬಟ್ಲಹಳ್ಳಿ ಇರ್ಬೋದು, ಇವತ್ತು ಕೆಂಚಾರ್ಲಹಳ್ಳಿ ಇರ್ಬೋದು, ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ನಿನ್ನೆನೆ ನಾನು ದೂರವಾಣಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಇಲ್ಲಿ ಒಂದು ಫೋನ್ ಮಾಡಿದೆ, ಇನ್ಸ್ಪೆಕ್ಟರ್ ಇರಲಿಲ್ಲ. ಏನು ಅಂದ್ರೆ ಕೇತ್ನಾಯಕನಹಳ್ಳಿಯಲ್ಲಿ ಇವತ್ತು ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ, ಕೇತ್ನಾಯಕನಹಳ್ಳಿಯಲ್ಲಿ ಇವತ್ತು ಅವರು ಒಬ್ಬ ರೈತರು, ದಲಿತರು, ಅವರು ಫಾರಂ ನಂಬರ್ 53ನಲ್ಲಿ ಒಂದು ಇದು ಹಾಕೊಂಡಿದ್ದಾರೆ. ಏನು ಫಾರಂ ನಂಬರ್ 53ನಲ್ಲಿ ಅವರು ಗ್ರಾಂಟ್ ಮಾಡೋದಕ್ಕೆ ಹಾಕೊಂಡಿದ್ದಾರೆ. ಅಲ್ಲಿ ಯಾವುದೋ ಗ್ರಾಮಸ್ಥರು ಆ ಪಕ್ಷದವರು ಸೇರಿ ಅವ್ರು ಕಿತಾಪತಿ ಮಾಡಿ ತೊಂದರೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಒಕ್ಕಲೆಬ್ಬಿಸಿ ಬೇರೆ ಕಡೆ ಮಾಡಿ ಅವರಿಗೆ ಅಂತ 53ರಲ್ಲಿ ಅರ್ಜಿ ಹಾಕೊಂಡಿದ್ರೆ ಬೇರೆ ಕಡೆ ಮಾಡಿ ಹೆಂಗ್ ಮಾಡಕ್ ಬರುತ್ತೆ? ಯಾವನೋ ಹೇಳ್ದ, ಇವನ್ನ ಹೆಣ್ಣು ಮಕ್ಕಳನ್ನ, ದಲಿತ ಹೆಣ್ಣು ಮಕ್ಕಳನ್ನ 4 ಜನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಕೂರಿಸಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆ ಬಿಡುಗಡೆ ಮಾಡಿದ್ರು ಅವ್ರನ್ನ. ಈ ರೀತಿ ಸಾರ್ವಜನಿಕವಾಗಿ ದಬ್ಬಾಳಿಕೆ ಆಗ್ತಾ ಇರತಕ್ಕಂಥದ್ದು, ದೌರ್ಜನ್ಯ ಮಾಡ್ತಾ ಇರತಕ್ಕಂಥದ್ದು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ 92 ವರ್ಷ ಬೆಡ್ ರಿಡನ್ ಆಗಿದ್ದಾರೆ, 18 ತಿಂಗಳಿಂದ ಅವ್ರು ಆಚೆ ಬರ್ತಕ್ಕ ಆಗ್ತಾ ಇಲ್ಲ ಅಂತವ್ರ ಮೇಲೆ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ದಾರೆ, ಇವ್ರ ಮೇಲೆ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಇವ್ರ ಮೇಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ವಾ? ರಾಜಕೀಯ ದ್ವೇಷ ಅಲ್ವಾ? ಇದು ಬೆಂಕಿಯ ಜ್ವಾಲೆ ಅಂತ ನಾವೇ ಹೇಳ್ಬಾರ್ದಾ? ಅಧಿಕಾರಿಗಳನ್ನ ಕುಗ್ಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನೋಡಿ, ಮೇಲ್ನೋಟಕ್ಕೆ ನಿಮ್ಮ ಕಣ್ಣು ಮುಂದೆ ಇದೆ ಈ ರೀತಿ ಅನ್ಯಾಯಗಳಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, IG ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ DG ಅವರಿಗೆ, ಗೃಹ ಮಂತ್ರಿಗಳಿಗೆ ಇವತ್ತು ನಾನು ಒತ್ತಾಯ ಮಾಡ್ತೇನೆ. ಈ ನರಭಕ್ಷಕರು ಇಬ್ಬರಿದ್ದಾರೆ ಇಲ್ಲಿ. ನರಭಕ್ಷಕರು ಇಲ್ಲಿ ಗ್ರಾಮಾಂತರ ಠಾಣೆಯಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಶಿವರಾಜ್ ಅನ್ನುವಂಥವನು ಮತ್ತು ಈ ಭಾಗದಲ್ಲಿರ್ತಕ್ಕಂಥ DYSP, ಇವನ್ ಯಾರು ಅಧಿಕಾರಿಗಳು ಅಂತ ಹೇಳಿದ್ರು ನರಭಕ್ಷಕರು. ಈ ನರಭಕ್ಷಕರನ್ನ ಇಬ್ಬರನ್ನು ಕೂಡ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ. ಇವತ್ತು ಕರ್ನಾಟಕ